ಪ್ರತಿಯೊಬ್ಬರು ಕೂಡ ಎಲ್ಲ ದಾಖಲೆಗಳು ಸರಿ ಇರುವಂಥ ನಿವೇಶನಗಳನ್ನ ತಗೋಬೇಕು ಅಂತ ಆಸೆ ಪಟ್ಟಿರ್ತಾರೆ. ಅದಕ್ಕೋಸ್ಕರ ಹೆಚ್ಚಾಗಿ BDA ಸೈಟ್ಗಳನ್ನ ತಗೋತಾರೆ. ಸಾಲ ಮಾಡಿ ಆದರೂ ಲೋನ್ನಲ್ಲಾದರೂ ಈ ಒಂದು ನಿವೇಶನಗಳನ್ನ ತೆಗೆದುಕೊಳ್ತಾರೆ. ಆ ಸಾಲ ತೀರಿಸೋದಕ್ಕೆ ಸುಮಾರು ವರ್ಷಗಳು ಹಿಡಿಯುತ್ತೆ. ಅಂಥದ್ರಲ್ಲಿ BDA ಒಂದು ಹೊಸ ಆದೇಶವನ್ನು ಜಾರಿ ಮಾಡಿದೆ. BDA ನಿವೇಶನ ಹೊಂದಿರುವಂಥವ್ರಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಹೇಳಲಾಗಿದೆ. ನಿವೇಶನದಲ್ಲಿ ಮನೆ ನಿರ್ಮಾಣಕ್ಕೆ ಇದ್ದ ಅವಧಿಯನ್ನು ಕಡಿತ ಮಾಡಲಾಗಿದೆ. 5 ವರ್ಷದ ಕಾಲಮಿತಿಯನ್ನು ಕಡಿತಗೊಳಿಸಿ 3 ವರ್ಷಕ್ಕೆ ಇಳಿಕೆ ಮಾಡಲಾಗಿದೆ. ಖಾಲಿ ನಿವೇಶನದಲ್ಲಿ 3 ವರ್ಷಗಳಲ್ಲಿ ಮನೆ ನಿರ್ಮಾಣ ಮಾಡದೇ ಇದ್ದರೆ ಪ್ರಸ್ತುತ ಮಾರುಕಟ್ಟೆ ದರದ ಅನ್ವಯ %10 ದಂಡ ವಿಧಿಸಲಾಗುತ್ತದೆ. ಸಾಲ ಮಾಡಿ ನಿವೇಶನ ಖರೀದಿ ಮಾಡಿರುತ್ತೇವೆ, ಇದರಿಂದ ಪ್ರತಿ ನಿವೇಶನದಾರರಿಗೆ ಲಕ್ಷ ರು ಆರ್ಥಿಕ ಹೊರೆಯಾಗುತ್ತದೆ ಎಂದು ನಿಯಮದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಸೆಪ್ಟೆಂಬರ್ ತಿಂಗಳ ಬೋರ್ಡ್ ಮೀಟಿಂಗ್ನಲ್ಲಿ BDA ಈ ನಿರ್ಣಯ ಮಾಡಲಾಗಿದೆ. ಇನ್ನು BDA ಈ ನಿರ್ಧಾರಕ್ಕೆ ಖಾಲಿ ನಿವೇಶನ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಖರೀದಿಸಿದ ನಿವೇಶನಕ್ಕೆ ನಮಗೆ ದಂಡ ವಿಧಿಸಿದರೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ದಾರೆ. BDA ಈ ನಿರ್ಧಾರ ಅವೈಜ್ಞಾನಿಕ ಎಂದು ಆರೋಪಿಸಿದ್ದಾರೆ. ಸಾಲ ಮಾಡಿ ನಿವೇಶನ ಖರೀದಿ ಮಾಡಿದ ನಮಗೆ ನಿವೇಶನ ಉಳಿಸಿಕೊಂಡಿದೆ ತಪ್ಪು ಎನ್ನುವ ಸ್ಥಿತಿಗೆ BDA ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ನಿಜವಾಗ್ಲೂ ಕೂಡ ಹೊರೆ ಅಂತಲೇ ಹೇಳ್ಬೋದು. ಒಂದು ಸೈಟ್ನ ತಗೋಬೇಕು ಅಂದರೆ, ಅದರಲ್ಲೂ BDA ಸೈಟ್ನ ತಗೋಬೇಕಂದ್ರೆ ಆ ಒಂದು ಮಧ್ಯಮ ವರ್ಗದ ಕುಟುಂಬದವರು ತುಂಬ ಕಷ್ಟಪಟ್ಟು ತೆಗೆದುಕೊಂಡಿರ್ತಾರೆ. ತೆಗೆದುಕೊಂಡು 3 ವರ್ಷದಲ್ಲಿ ಅಲ್ಲಿ ನಿವೇಶನ ಕಟ್ಟಬೇಕು ಅಂದರೆ ಅದು ಸುಲಭವಾದ ಮಾತಲ್ಲ. ಯಾಕೆಂದರೆ ನಿವೇಶನಕ್ಕೆ ಅವರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರೋವಂಥದ್ದು. ಆ ಒಂದು ನಿವೇಶನದಲ್ಲಿ ಮನೆ ಕಟ್ಟಬೇಕು ಅಂದರೆ ಅವ್ರಿಗೆ ಮತ್ತಷ್ಟು ಹೊರೆ ಆಗುತ್ತೆ. ಅವರು ಆ ಒಂದು ಜಾಗವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಥವಾ ಕಾಂಪೌಂಡ್ಗಳನ್ನ ನಿರ್ಮಿಸ್ಕೊಂಡು ಇಟ್ಕೊಳ್ಳಿ ಅಂತ ಹೇಳಿದ್ರು ಕೂಡ ನಡೆಯುತ್ತೆ. ಅದನ್ನು ಬಿಟ್ಟು ಈ ರೀತಿ 3 ವರ್ಷದಲ್ಲೇ ನೀವು ಕಟ್ಟಡ ಕಟ್ಟಬೇಕು ಅಂತ ಹೇಳೋದು ಒಂದು ರೀತಿಯಾದ ಆರ್ಥಿಕ ಹೊರೆಯನ್ನು ಹಾಕೋದಾಗುತ್ತೆ. ಇದರಿಂದ BDA ಸೈಟ್ ತಗೊಳ್ಳೋದಕ್ಕೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.